ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ. ಇವತ್ತು ದೋಸೆ ಚಪಾತಿ ಜೊತೆಗೆ ಒಂದು ಸೂಪರ್ ಆಗಿರೋವಂಥ ಸೈಡ್ ಡಿಶ್ ಮಾಡೋಣ. ತುಂಬ ಮಸಾಲೆಯುಕ್ತವಾಗಿರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಮಸಾಲೆನ ಪೇಸ್ಟ್ ಮಾಡ್ಕೊಳ್ಳೋಣ. ಅದಕ್ಕೆ ನೋಡಿ, ಒಂದು ಮಿಕ್ಸಿ ಜಾರಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. 1 ಇಂಚಷ್ಟು ಶುಂಠಿ, ಒಂದು ದೊಡ್ಡ ಗಡ್ಡೆಯಷ್ಟು ಬೆಳ್ಳುಳ್ಳಿ, 1-2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ ಸೊಪ್ಪು, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 2 ಸ್ಪೂನ್ ಆಗೋಷ್ಟು ತೆಂಗಿನ ತುರಿ. ಇದಿಷ್ಟನ್ನ ರುಬ್ಬಿ ಪೇಸ್ಟ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಕಡೆ ಇದನ್ನು ಮಾಡೋಕ್ಕೆ ನಾವು ಇವತ್ತು ಯೂಸ್ ಮಾಡ್ತಾ ಇರೋದು ಬಾಳೆಕಾಯಿ. ಸೊ ಬಾಳೆಕಾಯಿಯ ಈ ಒಂದು ಮಸಾಲೆಯುಕ್ತವಾಗಿರುವಂಥ ಪಲ್ಯ ಮಾಡೋದಕ್ಕೆ ಮೊದಲಿಗೆ ನೀರಿಗೆ ಒಂಚೂರು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡಿದ್ದೀನಿ. ಬಾಳೆಕಾಯಿ ಕಟ್ ಮಾಡಿ ಹಾಕ್ಕೊಂಡಾಗ ಅದು ಕಲರ್ ಕಪ್ಪಾಗ್ಬಿಡುತ್ತೆ ಒಂಥರ, ಅದು ಮತ್ತು ಕಹಿ ಕೂಡ ಆದಂಗೆ ಆಗಿಬಿಡುತ್ತೆ. ಸೊ ಅದಕ್ಕೆ ಅದನ್ನು ಉಪ್ಪು ಮತ್ತು ನೀರು, ಅರಿಶಿನ ಹಾಕಿರೋವಂಥ ನೀರು ಅದರಲ್ಲಿ ಹಾಕಿ ಇಟ್ಕೋಬೇಕು. ಸೊ ಅದಕ್ಕೆ ಅದನ್ನು ರೆಡಿ ಮಾಡಿಕೊಂಡು ಬಾಳೆಕಾಯಿಗಳನ್ನ ಯಾವ ಶೇಪ್ ಬೇಕೋ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಹಾಫ್ ಸರ್ಕಲ್ ಥರ ಮಾಡ್ಕೊಂಡಿದ್ದೀನಿ ನೋಡಿ, ಒಂಥರ ಚಂದ್ರ ಆಕಾರ ಥರ ಚೆನ್ನಾಗಿರುತ್ತೆ ಅಂತ ಹೇಳಿ ಆ ಥರ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸ್ಕೊಂಡು ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ತುಂಬಾ ಸಿಂಪಲ್ಲು. ಮಸಾಲೆ ಒಂದು ರುಬ್ಕೊಂಡು ಬಾಳೆಕಾಯಿ ಹೆಚ್ಕೊಂಡ್ರೆ 5 ನಿಮಿಷದಲ್ಲಿ ಒಗ್ಗರಣೆನೂ ಆಗೋಗುತ್ತೆ. ಬೇಯುತ್ತೆ ಬೇಗ ಬಾಳೆಕಾಯಿ, ಅಷ್ಟೊಂದು ಟೈಮ್ ಏನು ತೊಗೊಳ್ಳಲ್ಲ. ನಾರ್ಮಲಾಗಿ ಎಣ್ಣೆ ಹಾಕ್ಕೊಂಡು ಚೂರು ಇಂಗು, ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸಣ್ಣ ಕಟ್ ಮಾಡಿರೋ ಅಂತಹ ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ರುಬ್ಬೋದಕ್ಕೆ 2 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರ ಹೆಚ್ಚು ಇಷ್ಟಪಡೋರು ಇನ್ನೊಂದೆರಡು ಹಾಕ್ಕೋಬೋದು, ಇಲ್ಲಾಂದರೆ ಈ ಥರ ಒಗ್ಗರಣೆಯಲ್ಲಿ ಕೂಡ ನೀವು ಸೇರಿಸ್ಕೋಬೋದು. ಸೊ ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ವ ಬಾಳೆಕಾಯಿ, ಅದನ್ನು ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಹಾಕೋಕ್ಕೆ ಮುಂಚೆನೇ ಎಣ್ಣೆಯಲ್ಲಿ ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು ಅರ್ಧಂಬರ್ಧ ಇದು ಎಣ್ಣೆಲಿ ಚೆನ್ನಾಗಿ ಬೆಂದಾಗ ಆಮೇಲೆ ನಾವು ಮಸಾಲೆನ ಆ್ಯಡ್ ಮಾಡಬೇಕು. ಆವಾಗ ಇನ್ನು ಅರ್ಧ ಮಸಾಲೆ ಜೊತೆ ಹೊಂದ್ಕೊಂಡು ಕುದಿಬೇಕಾದ್ರೆ ಇನ್ನೊಂದು ಅರ್ಧ ಬೆಂದ್ಕೊಳ್ಳುತ್ತೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಮಾಡಿದ್ರೆ ಖಂಡಿತ ಮತ್ತೆ ಮಾಡ್ತಾ ಇರ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ರುಚಿಗೆ ಅಗತ್ಯ ಇರೋಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಆಗಲೇ ಜಸ್ಟ್ ಸುಮ್ಮನೆ ಬಾಳೆಕಾಯಿ ಹೆಚ್ಚಾಕೋದಕ್ಕೆ ಮಾತ್ರ ಉಪ್ಪು ಹಾಕಿದ್ವಿ, ಅದೇನು ಅಷ್ಟೊಂದು ಉಪ್ಪು ಹತ್ತಿರಲ್ಲ. ಸೊ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಇದನ್ನು ಫ್ಲೇಮ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿಟ್ರೆ ನೋಡಿ ಈ ಥರ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಪೂರಿ, ಚಪಾತಿ, ದೋಸೆ, ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನೀವು ನಾರ್ಮಲಾಗಿ ಬೇಳೆ ಸಾರು ಆ ಥರ ಏನಾದರೂ ಮಾಡ್ಕೊಂಡಾಗ ಅದ್ರ ಜೊತೆ ಸೈಡ್ ಡಿಶ್ ಆಗು ಮಾಡ್ಕೋಬೋದು. ನಾನಿವತ್ತು ಇದಕ್ಕೆ ಕಾಂಬಿನೇಷನ್ ಆಗಿ ದೋಸೆ ಮಾಡ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಬಾಳೆಕಾಯಿಂದ ಮಾಡುವಂಥ ಈ ಟೇಸ್ಟಿಯಾಗಿರೋವಂಥ ಪಲ್ಯ, ಮಸಾಲೆಯುಕ್ತವಾಗಿರೋದು. ನಿಮಗಿಷ್ಟ ಆದರೆ ನೀವು ಕೂಡ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಈ ವಿಡಿಯೋನ ಶೇರ್ ಮಾಡಿ.